ವೀಕ್ಷಕರೇ, ನಾನಿವತ್ತು ನಮಗೆಲ್ಲರಿಗೂ ಗೊತ್ತಿರೋ ಪುರಿ ಜಗನ್ನಾಥ ಸ್ವಾಮಿ ಬಗ್ಗೆ ನಿಮಗೆ ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಇವತ್ತು ಅಂದರೆ ಜೂನ್ 27ನೇ ತಾರೀಕು ಒಡಿಸ್ಸಾದಲ್ಲಿ ಪುರಿ ಜಗನ್ನಾಥ ಸ್ವಾಮಿಯವರ ರಥಯಾತ್ರೆ ನಡೀತಾ ಇದೆ. ಅದಕ್ಕೂ ಮುಂಚೆ ನಾವು ಈ ಪುರಿ ಜಗನ್ನಾಥ ಸ್ವಾಮಿ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಪುರಿಯ ಜಗನ್ನಾಥ ಯಾಕಷ್ಟು ವಿಶೇಷ ಅಂದರೆ ಕೃಷ್ಣನ ಹೃದಯ ಇನ್ನೂ ಅಲ್ಲಿ ಜೀವಂತವಾಗಿದೆ. ಕೃಷ್ಣನ ಹೃದಯ ಇಲ್ಲಿಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಜರ ಬಿಟ್ಟು ಬಾಣದಿಂದ ಕೃಷ್ಣ ಸಾವನ್ನಪ್ತಾರೆ. ಆಮೇಲೆ ಜರ ಕೃಷ್ಣನ ದಹನ ಮಾಡಕ್ ಹೋಗ್ತಾರೆ. ಕೃಷ್ಣನ ದೇಹ ಸುಟ್ಟು ಪೂರ್ತಿ ಬೂದಿಯಾದ್ರೂ ಅವರ ಹೃದಯ ಮಿಡಿತಾ ಇರೋದನ್ನ ಜರ ನೋಡಿ ಆಶ್ಚರ್ಯಪಟ್ಟು ಕೃಷ್ಣನ ಹೃದಯನ ಒಂದು ಮರದ ಅಲಿಗೆಗೆ ಕಟ್ಟಿ ನದಿಲಿ ಬಿಡ್ತಾರೆ. ಆ ಅಲಿಗೆ ಪುರಿ ಅನ್ನೋ ಕ್ಷೇತ್ರಕ್ಕೆ ಸೇರುತ್ತೆ. ಇಂದ್ರದ್ಯುಮ್ನನಿಗೆ ಕನಸಿನಲ್ಲಿ ಒಂದು ಅಲಿಗೆ ತೇಲ್ತಾ ಬರೋದು ಕಾಣಿಸುತ್ತೆ. ತಕ್ಷಣ ಅವನು ನದಿ ಹತ್ರ ಬಂದ್ರೆ ಅವನಿಗೆ ಆ ಅಲಿಗೆ ಸಿಗುತ್ತೆ. ಅದನ್ನ ಅವನು ಶಿಲ್ಪಿ ಹತ್ರ ತೋರಿಸ್ತಾನೆ. ಅದು ಬೇರೆ ಯಾರು ಅಲ್ಲ, ಅದು ವಿಶ್ವಕರ್ಮ. ವಿಶ್ವಕರ್ಮ ಹೇಳ್ತಾನೆ, ನಾನು ಈ ಅಲ್ಗೆಗಳಿಂದ ಸುಂದರವಾದ ವಿಗ್ರಹಗಳು ಮಾಡ್ಕೊಡ್ತೀನಿ, ಆದರೆ ನನಗೆ 21 ದಿನ ಬೇಕು. 21 ದಿನನೂ ನನಗೆ ಊಟ ನೀರು ಮತ್ತೆ ನನ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿರ್ತಾನೆ. ಅದಕ್ಕೆ ಆ ರಾಜ ಒಪ್ಪಿರ್ತಾನೆ. ಆದರೆ ಅಲ್ಲಿ ಕಾವಲು ಕಾಯ್ತಾ ಇದ್ದಿದ್ದು 2 ಸೈನಿಕರು 14ನೇ ದಿನ ಆ ಒಳಗಡೆ ಕೊಠಡಿಯಿಂದ ಏನು ಸೌಂಡ್ ಬರ್ದೇ ಇರೋದನ್ನ ನೋಡಿ ರಾಜನ ಹತ್ರ ಹೋಗಿ ಹೇಳ್ತಾರೆ. ಆ ರಾಜ ಏನಾಗಿರ್ಬೋದು ಅಂತ ತೆಗೆದು ನೋಡಿದಾಗ ಆ 3 ವಿಗ್ರಹಗಳು ಅರ್ಧ ಆಗಿರುತ್ತೆ. ಕೊಟ್ಟು ಮಾತನ್ನ ತಪ್ಪಿದಕ್ಕೆ ರಾಜ, ಆ ಶಿಲ್ಪಿ ಅಲ್ಲಿಂದ ಮಾಯ ಆಗಿರ್ತಾನೆ. ಆ ವಿಗ್ರಹಗಳು